ವೆಲ್ಕಮ್ ಟು ತರಾವರಿ ಕುಕಿಂಗ್. ಇವತ್ತೊಂದು ಮತ್ತಿ ಮೀನಿನ ಫ್ರೈಯನ್ನು ತೋರಿಸ್ತಾ ಇದ್ದೇನೆ. ನಾನು 1 kg ಆಗುವಷ್ಟು ಮತ್ತಿ ಮೀನನ್ನು ತಗೊಂಡಿರುತ್ತೇನೆ. ಇದೆಲ್ಲ ಸ್ಕ್ಯಾಲ್ಸ್ ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಒಂದು 5-6 ಸತಿ ವಾಶ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಕಲ್ಲು ಉಪ್ಪನ್ನು ಸಹ ಹಾಕ್ಕೊಂಡಿರ್ತೀನಿ. ಹುಳಿ ರಸವನ್ನು ಸಹ ಸೇರಿಸ್ಕೊಂಡು ನೀಟಾಗಿ ವಾಶ್ ಮಾಡಬೇಕು. ಅದರ ಸ್ಮೆಲ್ಲು ಎಲ್ಲ ಹೋಗುತ್ತೆ, ಶೈನಿಂಗ್ ಆಗುತ್ತೆ ಮೀನು. ಚೆನ್ನಾಗಿ ತೊಳಿಬೇಕು ಇದನ್ನು. ವಿಡಿಯೋ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅಂತ ಬೆಲ್ ಐಕಾನ್ನ ಫ್ರೆಶ್ ಮಾಡಿ, ಅದು ನಾನು ಹಾಕಿರುವಂತಹ ಎಲ್ಲ ವಿಡಿಯೋಗಳು ನೋಡ್ಬೋದು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹೆಚ್ಚು ಶೇರ್ ಮಾಡಿ. ಇದು ಫಿಶ್ ಪ್ರಿಯರಿಗೆ ಮಾತ್ರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಜಿಡ್ಡಿನ ಅಂಶನೆಲ್ಲ ತೆಗಿಬೇಕು. ವಾಶ್ ಆದ ನಂತರ ನೋಡಿ ಈ ಥರ ಆಗಿದೆ. ಈ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ಜೀರಿಗೆ ಪೌಡರ್ 1/4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ. 1/4 ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ನಾನು ಅರ್ಧ ಫ್ರೈ ಮಾಡ್ತೇನೆ, ಅರ್ಧ ಸಾರು ಮಾಡ್ತೇನೆ. 1.5 ಚಮಚದಷ್ಟು ಹಚ್ಚಮೆಣಸಿನ ಪುಡಿಯನ್ನು ಸಹ ಹಾಕ್ಕೊಂಡಿರ್ತೇನೆ. ಕಾಲು ಚಮಚದಷ್ಟು ಅರಿಶಿಣದ ಪೌಡರನ್ನು ಹಾಕ್ಕೊಳ್ಬೇಕು. ನಾನು ಕಾಚಂಪುಳಿ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ನಿಂಬೆಹಣ್ಣಿನ ರಸ ಆದರೂ ಹಾಕೋಬೋದು, ಇಲ್ಲಾಂದರೆ ಹುಣಸೆ ಹಣ್ಣಿನ ರಸವನ್ನಾದರೂ ಹಾಕೋಬೋದು. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ಸಖತ್ತಾಗಿರುತ್ತೆ ಹುಳಿ ರಸ. ಇದನ್ನು ಚೆನ್ನಾಗಿ ಮ್ಯಾರಿನೇಷನ್ ಮಾಡಬೇಕು. 1 hour ಬಿಡಬೇಕು. ಹಾಗೆ ಮುಚ್ಚಳ ಮುಚ್ಚಿ. ಉಪ್ಪು ಖಾರೆಲ್ಲ ಹಿಡಿದಿರುತ್ತೆ ಮೀನಿಗೆ. ತಕ್ಷಣಕ್ಕೂ ಫ್ರೈ ಮಾಡ್ಬೋದು, ಅಷ್ಟು ಟೇಸ್ಟಾಗಿ ಬರೋದಿಲ್ಲ. ನೀವು ಒಮ್ಮೆ ಈ ಥರ ಮತ್ತಿ ಮೀನು ತಂದರೆ ಟ್ರೈ ಮಾಡಿ. ತುಂಬ ಸಿಂಪಲ್, ಟೇಸ್ಟಿಯಾಗಿರುತ್ತೆ. ನಾನು ಒಂದು ಕಬ್ಬಿಣದ ದೋಸೆ ಕವಲಿಯನ್ನು ತಗೊಂಡಿರ್ತೇನೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿಯಾದ ನಂತರ ಮ್ಯಾರಿನೇಷನ್ ಮಾಡಿರುವಂತಹ ಮೀನನ್ನೆಲ್ಲ ಒಂದೊಂದು ಹಾಕಿ ಫ್ರೈ ಮಾಡಬೇಕು. ಮಧ್ಯಮ ಉರಿಯಲ್ಲಿ ಇಟ್ಟು ಫ್ರೈ ಮಾಡ್ಕೊಂಡು ಹುಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ. ಒಂದು 10-15 ನಿಮಿಷ ಬೇಯಿಸ್ಕೊಳ್ಳಿ. ಬೇಯುತ್ತೆ ಬೇಗ ಮೀನು. 2 ಸೈಡು ಮಗುಚಿ ಹಾಕಿ ಬೇಯಿಸಬೇಕು.
ಸೌದೆ ಒಲೆಯಲ್ಲಾದರೂ ಫ್ರೈ ಮಾಡಿ, ನೀವು ಗ್ಯಾಸಲ್ಲಾದರೆ ಫ್ರೈ ಮಾಡಿ. ಈ ಥರ ನಿಧಾನಕ್ಕೆ ತಿರುವಿಗೆ ಹಾಕಬೇಕು, ಇಲ್ಲಾಂದರೆ ಪುಡಿ ಪುಡಿಯಾಗುವ ಸಾಧ್ಯತೆ ಇದೆ. ನಾನು ಎಲ್ಲವನ್ನು ಸಹ ಇದೇ ಥರ ಫ್ರೈ ಮಾಡ್ಕೊಳ್ತೇನೆ. ಫೈನಲಿ ನಮ್ಮ ಮತ್ತಿ ಮೀನು ಫ್ರೈ ರೆಡಿ ಆಯಿತು. ಈ ಥರ ಬಂದಿದೆ ನೋಡಿ, ಗರಿ ಗರಿಯಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್ ಬಾಯ್.